ಗುಂಡಿಟ್ಟು ಕೊಂದಿದ್ದಾರೆ. ಒಂದು ಅತ್ಯಂತ ಹೇಯ ಕೃತ್ಯ ಇದು ಮತ್ತು ಹೇಡಿಗಳ ಕೃತ್ಯ. ಇವತ್ತು ಅಲ್ಲಿ ಪ್ರವಾಸಕ್ಕೋಸ್ಕರ ಹೋದಂಥ ಜನ ಇವತ್ತು ನಮ್ಮ ರಾಜ್ಯದನ್ನು ಒಳಗೊಂಡು ಇನ್ನಿತರ ರಾಜ್ಯಗಳಾದಂಥ ಹೋದಂಥ ಕುಟುಂಬಗಳು ಜನರು ಅವ್ರ ಮೇಲೆ ಈ ಒಂದು ಹೇಡಿ ಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ಅಷ್ಟೇ ಅಲ್ಲ, ಇಡೀ ವಿಶ್ವ ಇದನ್ನು ತೀವ್ರ ಅದರಲ್ಲಿ ಖಂಡನೆ ಮಾಡ್ತಾ ಇದ್ದಾರೆ. ಮತ್ತು ಈ ಏನು ಕೃತ್ಯವನ್ನು ಎಸಗಿದ್ದಾರೆ ಇವ್ರನ್ನ ಕೇಂದ್ರ ಸರ್ಕಾರ ಇನ್ನಷ್ಟು ನಮ್ಮಲ್ಲಿ ಆರ್ಮ್ ಫೋರ್ಸಸ್ ಹಾಕಿ ಇವರೆಲ್ಲೇ ಅಡ್ಕೊಂಡಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕು. ಇವ್ರನ್ನ ಯಾಕಂದರೆ ನಿರಪರಾಧಿಗಳ ಮೇಲೆ ಇವತ್ತು ಸಹ ಈ ಒಂದು ಕೃತ್ಯವನ್ನು ತಿಳಿಸ್ತಾರೆ. ಮತ್ತು ಇದರಲ್ಲಿ ಪಾಕಿಸ್ತಾನ ಕೂಡ ಭಾಗಿಯಾಗಿದ್ದರೆ ಅದನ್ನು ಕೇಂದ್ರ ಸರ್ಕಾರ ಪತ್ತೆ ಹಚ್ಚಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಹ ಪಾಕಿಸ್ತಾನವನ್ನು ಕೂಡ ಇವತ್ತು ಮೂಲೆ ಗುಂಪಾಗಿ ಮಾಡಲಿಕ್ಕೆ ಇವತ್ತು ಸಹ ಕ್ರಮಗಳನ್ನ ಕೈಗೊಳ್ಳಬೇಕು. ಮತ್ತು ಈ ಮಧ್ಯ ಕಾಶ್ಮೀರ ಇವತ್ತೊಂದು ಸಹ ಸರಳ ಸ್ಥಿತಿಗೆ ವಾಪಸ್ ಬರ್ತಾ ಇದೆ, ಎಲ್ಲವೂ ಕೂಡ ಶಾಂತ ರೀತಿಯದಾಗಿದೆ ಅಂಥೇಳಿ ನಾವು ಫೋರ್ಸಸನ್ನು ನಮ್ಮ ಸೈನಿಕರನ್ನ ಭಾಳಷ್ಟು ಹಿಂಪಡ್ಕೊಂಡಿದ್ದೀವಿ. ಅದರ ದುರುಪಯೋಗವನ್ನು ಕೂಡ ಇವರು ಉಗ್ರರು ತಂದುಕೊಂಡಿದ್ದಾರೆ. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಹ ಅಲ್ಲಿ ಮತ್ತೆ ನಮ್ಮ ಸೈನಿಕರನ್ನ ಡಿಪ್ಲಾಯ್ ಮಾಡಿ ಇವತ್ತು ಈ ಎಲ್ಲೆಲ್ಲಿ ಇವರು ಅಡಗಿದ್ದಾರೆ ಮತ್ತು ಎಲ್ಲೆಲ್ಲಿ ಇವರು ಇನ್ಫಿಲ್ಟ್ರೇಟ್ ಆಗ್ತಾರೆ ಬೇರೆ ಬೋರ್ಡರ್ಸ್ನಿಂದ ಅದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಇವರಿಗೆ ಅತ್ಯಂತ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಆಗಬೇಕು ಮತ್ತು ಇವರು ಅಡಗಿದಂಥ ಸ್ಥಾನದಲ್ಲಿ ಅವ್ರನ್ನ ಗುಂಡಿಟ್ಟು ಕೊಲ್ಲುವಂಥದ್ದು ಕೂಡ ಆಗಬೇಕು. ಅಲ್ಲಿ ಸ್ಥಳೀಯ ಜನರು ಕೂಡ ಇದಕ್ಕೆ ಬೆಂಬಲ ಇಲ್ಲ. ನಿನ್ನೆ ಅವ್ರು ಹೇಳ್ತಾ ಇದ್ರು, ಈಗ ಎಲ್ಲರೂ ಕೂಡ ನಮ್ಮ ಬದುಕು ಪ್ರಾರಂಭ ಆಗಿದೆ, ನಾವು ಈ ಪ್ರವಾಸಿಗರನ್ನ ಇದು ಮಾಡುವಂಥದ್ದು ಕೆಲಸ ಆಗಿದೆ ಅಂತ ಮಾತನಾಡಿದ್ದಾರೆ. ಅಲ್ಲಿ ಇರುವಂಥ ಉಲೇಮಾ ಸಂಸ್ಥೆಗಳು ಕೂಡ ಹೇಳಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ನಮ್ಮ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ಇಂಥ ಇದಕ್ಕೆ ಇವತ್ತು ಸಹ ಆಸ್ಪದ ಇಲ್ಲ ಅಂತೇಳಿ. ಈಗ ಸ್ಥಳೀಯರು ಯಾರ್ದೂ ಕೂಡ ಇರಲಿಕ್ಕೆ ಇವರಿಗೆ ಬೆಂಬಲ ಇಲ್ಲ. ಅಲ್ಲಿ ಇದು ಇರುವಂಥದ್ದು ಉಗ್ರರು ಮತ್ತು ಇದರಲ್ಲಿ ಪಾಕಿಸ್ತಾನದ ಬೆಂಬಲನೂ ಕೂಡ ಇರಲಿಕ್ಕೆ ಸಾಧ್ಯ ಇದೆ. ಇವ್ರನ್ನ ನಾವು ಪತ್ತೆ ಹಚ್ಚಿ ಎಲ್ಲಿ ಅಡಗಿದ್ದಾರೆ ಅವ್ರ ಸ್ಥಾನದಲ್ಲಿ ಇದನ್ನು ಇದು ಮಾಡಿಕೊಂಡು ಇವ್ರನ್ನ ನಾವು ನೇರವಾಗಿ ಇವ್ರನ್ನ ಗುಂಡಿಟ್ಟು ಕೊಲ್ಲುವಂಥದ್ದು ಆಗಬೇಕು. ಇವತ್ತು ದಿವಸ ಅದೇ ಇವ್ರಿಗೆ ನಿಜವಾದಂಥ ಹೆದರಿಕೆಯನ್ನು ಇವತ್ತು ದಿವಸ ಮೂಡ್ತದೆ. ಮತ್ತು ಈ ಕುಟುಂಬಸ್ಥರು ಇವತ್ತು ದಿವಸ ಏನು ಪಾಪ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ. ಅವ್ರ ಕುಟುಂಬ ವರ್ಗಕ್ಕೆ ಆದಂಥ ಒಂದು ದುಃಖ ಏನಿದೆ, ಆಘಾತ ಏನಿದೆ, ಆಘಾತವನ್ನು ಸಹಿಸಲಿಕ್ಕೆ ಕಷ್ಟ, ಅದರಲ್ಲೂ ಕೂಡ ಅವ್ರಿಗೆ ನಮ್ಮೆಲ್ಲರ ರಾಷ್ಟ್ರದ ಇಡೀ ವಿಶ್ವದ ಜನರ ಸಹಾನುಭೂತಿ ಅವ್ರ ಜೊತೆಗಿದೆ. ಅವ್ರಿಗೆ ಭಗವಾನ ಶಕ್ತಿಯನ್ನು ದೇವ್ರ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾರೆ. ಮೇಲೆ ಎಲೆಕ್ಷನ್ ಎಲ್ಲ ನಡೆದು ಸರ್ಕಾರ ರಚನೆ ಆಗಿದೆ, ಕೆಲವೊಂದು ಕಡೆ ಎಲ್ಲ ತಣ್ಣಗಾಯ್ತು ಅನ್ನೋದು ಮೈ ಬಂತು ಅಂತ. ನಿಶ್ಚಿತವಾಗಿಯೂ ಕೂಡ ಅದೆಲ್ಲವೂ ಕೂಡ ಶಾಂತ ಆಗಿದೆ ಅಂತ ತಿಳ್ಕೊಂಡ್ಮೇಲೆ ನಾರ್ಮಲ್ಸಿಗೆ ಬಂದಿದೆ ಅಂತ ತಿಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರನೂ ಕೂಡ ಆರ್ಮಿ ಏನು ಡಿಪ್ಲಾಯ್ಮೆಂಟ್ ಆಗಿತ್ತು ಅವ್ರನ್ನ ಕಡಿತಗೊಳಿಸಿತ್ತು. ಇದರ ಒಂದು ದುರುಪಯೋಗವನ್ನು ತುಂಬ ಪಡ್ಕೊಂಡಿದ್ದಾರೆ. ಮತ್ತು ಇದು ಹೇಯ ಕೃತ್ಯ, ಹೇಡಿಗಳ ಕೃತ್ಯ. ಇದು ನಿರಪರಾಧಿಗಳನ್ನ ಗುಂಡಿಟ್ಕೊಳ್ಳುವಂಥದ್ದು, ಪ್ರವಾಸಿಗರನ್ನ ಗುಂಡಿಟ್ಕೊಳ್ಳುವಂಥದ್ದು, ಇದು ಅತ್ಯಂತ ಹೇಡಿಗಳ ಒಂದು ಕೃತ್ಯ. ಇದು ಇವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇವ್ರ ಅಡಿಸ್ಥಾನದಲ್ಲಿ ಇವ್ರನ್ನ ಹುಡುಕಿ ತೆಗೆದು ಇವ್ರನ್ನ ಗುಂಡಿಟ್ಟು ಕೊಲ್ಲೋದೇ ಒಂದು ಶಿಕ್ಷೆ. ಇದು ಗಡಿಗಳನ್ನಂತರೂ ಭದ್ರಪಡಿಸೋದು ಯಾವಾಗಲೂ ಇದ್ದೇ ಇರ್ತದೆ. ಇಲ್ಲಿ ಸ್ಥಳೀಯವಾಗಿ ಸ್ವಾಭಾವಿಕವಾಗಿ ತಂದು ಸಹ ನಾವು ಇದು ರಾಜಕಾರಣ ಮಾಡುವಂಥ ಸಂದರ್ಭ ಅಲ್ಲ. ಇಡೀ ದೇಶ ವಿಶ್ವ ತಂದು ಸಹ ಜೊತೆಗಿದೆ. ನಾವು ನಾರ್ಮಲ್ಸಿಗೆ ಬಂದಿದೆ ಅಂತೇಳಿ ನಮ್ಮ ಸೈನಿಕರ ಸಂಖ್ಯೆಯನ್ನು ಕಡಿಮೆಗೊಳಿಸಬಾರ್ದೆ, ಅದನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ. ಹೀಗಾಗಿ ಮತ್ತಷ್ಟು ಸೈನಿಕರನ್ನ ಇವತ್ತು ಹಾಕಿ ಇವತ್ತು ಇವರು ಅಡಗುತಾಣಗಳು ಎಲ್ಲೆಲ್ಲಿದ್ದಾವಲ್ಲ ಅವೆಲ್ಲರೂ ಕೂಡ ನಾವು ಹುಡುಕಿ ತೆಗೆದು ಇವ್ರ ಮೇಲೆ ಇವತ್ತು ದಿವಸ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ.
ಓಕೆ Yes, sir.